ಇವತ್ತು ನನ್ನ ಮಗ ಸೊಸೆ ನನ್ನ ಹೊರಗೆ ಹಾಕಿದ್ರು. ನನಗೆ ಹೇಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗಂತೂ ಅಳುನೇ ಬರ್ತಾ ಇದೆ. ನನ್ನ ಹೆಂಡತಿ ಇದ್ಲು, ಅವಳು ತೀರ್ಕೊಂಡು ಹೋದ್ಲು. ನಾನು ಅವಳ ಜೊತೆಗೆ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ. ದೇವ್ರೆ, ನಂಗೆ ಯಾರು ಇಲ್ಲದ ಒಂಟಿ ಆಗ್ಬಿಟ್ಟು ಬೀದಿ ಬಂದ್ಬಿಟ್ಟಲ್ಲ ನಾನು. ಮಗ ವರ್ಷ ನಂಬ್ಕೊಂಡು ಆಸ್ತಿ ಎಲ್ಲ ಬರ್ಕೊಟ್ಟೆ. ನನ್ನನ್ನು ಕಡೆಗಾಲದಾಗೂ ಒಂದು ತುಟ್ಟು ಅನ್ನ ಹಾಕೋಕ್ಕಾಗಲಿಲ್ಲ ಈ ಮಕ್ಕಳಿಗೆ. ನನ್ನ ಹೆಂಡತಿ ಅರ್ಕೆ ಎಲ್ಲ ಕಟ್ಕೊಂಡು ಮಕ್ಕಳಾಗಿಲ್ಲ ತುಂಬ ದಿನ ಅಂತಂದು ಏನೋ ಅರ್ಕೆ ಕಟ್ಕೊಂಡು ಇವನು ಒಬ್ಬ ಹುಟ್ಟಿದ. ಇವನು ಹಿಂಗೆ ಮಾಡಿಬಿಟ್ಟಲ್ಲ, ನಾನು ಏನು ಮಾಡೋದು? ಪಾಪ ಅವರ ಕತೆ ಕೇಳ್ತಿದ್ರೆ ನನಗೆ ನನ್ನ ಓಲ್ಡ್ ಸ್ಟೋರಿಯೇ ನೆನಪಾಗುತ್ತಿದೆ. ನಾನು ಅವರತ್ತೆ ಕಣ್ಣೀರಾಕಿ ಮಕ್ಕಳ ನೆನಪಲ್ಲೇ ಕೊರಗಿ ಪ್ರಾಣ ಬಿಟ್ಟಿದ್ದು. ಏನು ಮಾಡಲಿ, ತಂದೆ ತಾಯಿಯವರು ಮಕ್ಕಳನ್ನ ಕಷ್ಟಪಟ್ಟು ತಮ್ಮನ್ನ ತಾವೇ ತ್ಯಾಗ ಮಾಡಿಕೊಂಡು ಮಕ್ಕಳನ್ನು ಹುಟ್ಟಿಸ್ತೀವಿ. ಅವರು ಕಡೆಗಾಲದಾಗೆ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳೋಲ್ಲ. ಏನು ಮಾಡೋದು? ಅವರ ಕಣ್ಣೀರು ನೋಡ್ತಾ ಇದ್ರೆ ನನಗೇ ದುಃಖ ಬರ್ತಾ ಇದೆ. ಅವರು ಎಲ್ಲ ಕಳ್ಕೊಂಡು ಬೀದಿ ಬಂದಿದ್ದಾರೆ ಅಂತ ಅನಿಸುತ್ತೆ ನನ್ನ ಹಾಗೆ. ನಾನು ಈಗ ಹೇಗೆ ಅವ್ರಿಗೆ ಸಮಾಧಾನ ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಸತ್ತ ಮೇಲೆ ನನಗೊಂದು ತಿಳಿದಿದ್ದಿಷ್ಟೇ, ಮಕ್ಕಳಿಲ್ದವ್ರು ಬಂಜೆ ಆಗಲಿಲ್ಲ. ಮಕ್ಕಳು ಇದ್ದು ಈತ ತಂದೆ ತಾಯಿಗಳು ಬೀದಿ ಬರ್ತಾ ಇದ್ದಾರಲ್ಲ, ಅವರೇ ನಿಜವಾದ ಬಂಜೆ ಆಗ್ತಾ ಇರೋದು. ಒಂದೊಂದ್ಸಲ ಇಂಥವ್ರು ನೋಡಿದಾಗ ತುಂಬಾ ದುಃಖ ಆಗುತ್ತೆ. ಮಕ್ಕಳೇ ಬೇಡಪ್ಪ, ಯಾಕಂದರೆ ನಾನು ಆ ಸಂಕಟ ಏನಂತ ಅನುಭವಿಸಿದ್ದೀನಿ. ಬೀದಿ ಬಿದ್ದಾಗ ನಮಗೊಂದು ತುತ್ತು ಅನ್ನ ಕೊಡೋಕ್ಕೂ ಮಕ್ಕಳಿಗೆ ಯೋಗ್ಯತೆ ಇಲ್ವಾ? ನಾವು ಅವರಿಗೆ ನಮಗೆ ಕಷ್ಟನೋ ನಷ್ಟನೋ ನಾವು ಎಷ್ಟು ಕಷ್ಟಪಟ್ಟು ಅವ್ರನ್ನ ಸಾಕಿರ್ತೀವಿ. ನಮಗೆ ನೋವಾದರೂ ಮಕ್ಕಳಿಗೆ ನಾವು ಎಷ್ಟು ಸುಖ ಸಂತೋಷ ಬಯಸಿದ್ವಿ. ಆದರೆ ಏನು ಮಾಡೋದು, ಅವ್ರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ.